ಓಂ ಗುರುಭ್ಯೋ ನಮಃ. ಒಂದು ವೇಳೆ ಒಂದು ಸಲ ಈ ಪೃಥ್ವಿಯ ಮೇಲಿರುವಂತಹ ಎಲ್ಲಾ ಪಕ್ಷಿಗಳು ಸೇರಿ ಒಂದು ದೂರನ್ನ ತೆಗೆದುಕೊಂಡು ಅಥವಾ ನ್ಯಾಯ ಬೇಡೋಕೆ ಅಂತ ಭಗವಂತನ ಕಡೆಗೆ ಹೋಗುತ್ತವೆ. ಹೋಗಿ ನಿಂತಾಗ ಭಗವಂತ ಕೇಳ್ತಾನೆ, ಏನು ವಿಶೇಷ, ಎಲ್ರೂ ಬಂದಿರೋದು, ಏನಾದ್ರೂ ಬೇಕಾಗಿತ್ತಾ, ಏನಾದ್ರೂ ತೊಂದ್ರೆನಾ ಅಂತ ಭಗವಂತ ಆ ಪಕ್ಷಿಗಳಿಗೆ ಕೇಳ್ತಾನೆ. ಆಗ ಪಕ್ಷಿಗಳು ಹೇಳ್ತವೆ, ನಮಗೆ ನೀನು ಅನ್ಯಾಯ ಮಾಡಿದ್ದೀಯಾ, ನಮಗೆ ಯಾಕಿಷ್ಟು ಅನ್ಯಾಯ ಮಾಡಿದ್ದೀಯಾ ಅನ್ನೋದು ನಮ್ಮ ಪ್ರಶ್ನೆ ಅಂತ ಕೇಳ್ತವೆ. ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಭಗವಂತ ಕೇಳ್ತಾನೆ. ಆಗ ಪಕ್ಷಿಗಳು ಹೇಳ್ತವೆ, ಮನುಷ್ಯನಿಗೆ ಕಾರು ಕೊಟ್ಟಿದ್ದೀಯಾ, ಬಂಗಲೆ ಕೊಟ್ಟಿದ್ದೀಯಾ, ಕೈಯಲ್ಲಿ ಒಂದು ಕೆಲಸ ಕೊಟ್ಟಿದ್ದೀಯಾ, ಸಾಕಷ್ಟು ದುಡ್ಡು ಕೊಟ್ಟಿದ್ದೀಯಾ, ಅವುಗಳನ್ನ ನಮಗ್ಯಾಕೆ ಕೊಟ್ಟಿಲ್ಲ, ಅವುಗಳನ್ನ ನಮಗೂ ಕೊಡು ಅಂತ ಪಕ್ಷಿಗಳು ಕೇಳ್ತವೆ. ಆಗ ಭಗವಂತ ನಗುತ್ತಾನೆ, ಕೊಡ್ತೀನಿ, ಆದ್ರೆ ನಂದೊಂದು ಮಾತಿದೆ, ಆ ಮಾತು ನೀವು ನಡೆಸಿಕೊಡ್ಬೇಕು ಅಂತ ಭಗವಂತ ಕೇಳ್ತಾನೆ. ಅದೇನು ಹೇಳು ಭಗವಂತ ಅಂತ ತಕ್ಷಣ ಆತುರದಿಂದ ಕೇಳ್ತವೆ. ಆಗ ಭಗವಂತ ಹೇಳ್ತಾನೆ, ನಿನ್ನೆ ತಾನೇ ಭೂಮಿಯ ಮೇಲಿರುವಂತಹ ಕಾರು, ಬಂಗಲೆ, ದುಡ್ಡು ಮತ್ತು ಕೈಯಲ್ಲಿ ಒಳ್ಳೆ ಕೆಲಸ ಇರುವಂತಹ ಎಲ್ಲಾ ಜನರು ಸೇರಿ ನನ್ನ ಹತ್ರ ಬಂದಿದ್ರು. ಅವರೆಲ್ಲರ ಒಂದು ಬೇಡಿಕೆ ಏನು ಅಂದ್ರೆ, ನಮಗೆ ಇದಾವುದೂ ಬೇಡ, ಪಕ್ಷಿಗಳಂತಹ ಬದುಕು ನಮಗೆ ಕೊಡು ಅಂತ ಬೇಡಿದ್ದಾರೆ. ಅವರು ಅದು ಯಾಕೆ ಬೇಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಅದು ಯಾಕೆ ಬೇಕು ಅಂತ ನನಗೆ ಗೊತ್ತಿಲ್ಲ. ಯಾವುದಕ್ಕೂ ನೀವು ಒಂದು ಸಲ ಹೋಗಿ ಆ ಕಾರು, ಬಂಗಲೆ, ದುಡ್ಡು, ಕೆಲಸ ಇದ್ದವರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಆ ನಿರ್ಣಯವನ್ನ ನನಗೆ ಬಂದು ತಿಳಿಸಿದ್ದೇ ಆದ್ರೆ ಖಂಡಿತ ನಾನು ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಭಗವಂತ ಹೇಳ್ತಾನೆ. ಹೇಳಿದ್ದಕ್ಕೆ ಮರಳಿ ಪೃಥ್ವಿಗೆ ಬಂದಂತಹ ಪಕ್ಷಿಗಳು ಇದುವರೆಗೂ ಕೂಡ ಮರಳಿ ಯಾವತ್ತೂ ಶಿವನ ಕಡೆಗೆ ಹೋಗಿಲ್ಲ ಅಥವಾ ಭಗವಂತನ ಕಡೆಗೆ ಹೋಗಿಲ್ಲ. ತಾತ್ಪರ್ಯ ತಿಳಿತು ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.